ಇವತ್ತು ನಾವು ಆ್ಯಕ್ಚುಲಿ ಸಾಗರದ ಅವಿನಹಳ್ಳಿ ಏರಿಯಾದಲ್ಲಿದ್ದೀವಿ. ಇವತ್ತು ನಮ್ಮ ಜೊತೆ ಒಬ್ಬರು ಕಸ್ಟಮರ್ ಇದ್ದಾರೆ. ಇವರು ಆ್ಯಕ್ಚುಲಿ ಲಾಸ್ಟ್ ಒಂದು 6 ಮಂತ್ ಹಾಗೆ ಆ್ಯಕ್ಚುಲಿ 1 ಇಯರ್ ಬ್ಯಾಕಿಂದ ನಮ್ಮ ಕಂಪ್ನಿಯ ಪ್ರಾಡಕ್ಟನ್ನು ಯೂಸ್ ಮಾಡ್ತಿದ್ದಾರೆ. ಸೊ ಇವರು ಇಂಡಿಯಾ ಗ್ರೋದ ಭೂವಸ್ತ್ರ ಆಗಿರ್ಬೋದು, ಗ್ರೋ ಮ್ಯಾಜಿಕ್ ಆಗಿರ್ಬೋದು, ಹಾಗೆ ಒಲಿಫನ್ನು ಕೂಡ ಯೂಸ್ ಮಾಡಿದ್ದಾರೆ. ಸೊ ಇವರಿಗೊಂದು ಇವ್ರ ತೋಟದಲ್ಲಿ ಒಂದು ಬ್ಯೂಟಿಫುಲ್ ಆದಂಥ ರಿಸಲ್ಟ್ ಬಂದಿದೆ. ಸೊ ಹಾಗೆ ನಾವು ಆ್ಯಕ್ಚುಲಿ ಅವ್ರ ಮುಖಾಂತರನೇ ಕೇಳ್ಕೊಳ್ಳೋಣ. ಸೊ ಅವ್ರು ಆ್ಯಕ್ಚುಲಿ ನಮ್ಮ ಕಂಪ್ನಿಯ ಪ್ರಾಡಕ್ಟ್ನ ಯೂಸ್ ಮಾಡಿ ಅವ್ರಿಗೆ ಏನು ಅನಿಸ್ತಾ ಇದೆ, ಹಾಗೆ ಅವ್ರಿಗೆ ಆ್ಯಕ್ಚುಲಿ ಅವ್ರ ತೋಟದಲ್ಲಿ ರಿಸಲ್ಟ್ ಯಾವ ಥರ ಬಂದಿದೆ, ಅವರಿಗೆ ಒಪಿನಿಯನ್ ಯಾವ ಥರ ಇದೆ, ಅವ್ರ ಮುಖಾಂತರನೇ ಕೇಳ್ಕೊಳ್ಳೋ. ಸರ್ ನಿಮ್ಮ ಹೆಸರು? ಪ್ರದೀಪ್ ಅಂತ. ಎಸ್, ಓಕೆ. ಇದು ಅವಿನಹಳ್ಳಿ ದಣಂದೂರು. ಓಕೆ ಸರ್, ಆ್ಯಕ್ಚುಲಿ ನಮ್ಮ ಕಂಪ್ನಿ ಪ್ರಾಡಕ್ಟನ್ನು ಯೂಸ್ ಮಾಡಿದ್ರಲ್ಲ, ಈಗ ನಿಮ್ಗೆ ಯೂಸ್ ಮಾಡಿದ್ರ ಮೇಲೆ ಯಾವ ಥರ ಅನಿಸ್ತಾ ಇದೆ? ಸ್ವಲ್ಪ ರಿಸಲ್ಟ್ ಚೆನ್ನಾಗಿದೆ. ಓಕೆ. ಸೊ ಇದು ಆ್ಯಕ್ಚುಲಿ ಎಷ್ಟು ಟೈಮ್ ಆಯಿತು ಈ ಗಿಡ ಹಾಕಿ? ಇದು 1.5 ವರ್ಷದ ಗಿಡ. 2 ವರ್ಷ ಹತ್ರ 2 ವರ್ಷ ಆಗಿಲ್ಲ, 1.5 ವರ್ಷದ ಗಿಡ. ನಿಮ್ಮ ಪ್ರಾಡಕ್ಟೇ ನಾನು ಯೂಸ್ ಮಾಡ್ತಾ ಇರೋದು, ಬೇರೆ ಏನೂ ಉಪಯೋಗಿಸಿಲ್ಲ ಇದಕ್ಕೆ. ಓಕೆ. ನಿಮ್ಮ ಪ್ರಾಡಕ್ಟ್ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಓಕೆ ಅಂದರೆ ಈಗ ನಮ್ಮ ಐಟಮ್ನ ಹಾಕಿದ್ರ ಮೇಲೆ, ಈಗ ಭೂವಸ್ತ್ರ, ಗ್ರೋ ಮ್ಯಾಜಿಕ್ ಇದೆಲ್ಲ ಹಾಕಿದ್ರ ಮೇಲೆ ಇಳುವರಿ ಸ್ವಲ್ಪ ಗ್ರೋತ್ ಬೇಸಲ್ಲಿ ಸಸ್ಯದ್ದು ಚೆನ್ನಾಗಿದೆ. ಓಕೆ. ಈಗ ನಮ್ದು ಆ್ಯಕ್ಚುಲಿ ಕಸ್ಟಮರ್ ಬೇಸಲ್ಲಿ ನೀವು ಇನ್ನು ಯಾರಿಗೆ ತೊಗೊಳ್ಳೋರಿಗೆ ಏನು ಅಂತೀರಾ ಈಗ ನಮ್ಮ ಕಂಪ್ನಿ ಪ್ರಾಡಕ್ಟ್ ಬಗ್ಗೆ? ಒಳ್ಳೆ ಪ್ರಾಡಕ್ಟ್ ಚೆನ್ನಾಗಿದೆ, ನೀವು ಯೂಸ್ ಮಾಡಿರಿ ಅಂತ ಸಜೆಸ್ಟ್ ಮಾಡಿ. ಎಸ್, ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಹಾಗೆ ನಾನು ಒಂದು ಸ್ವಲ್ಪ ತೋಟದ ಬಗ್ಗೆ ನಿಮ್ಗೆ ಆ್ಯಕ್ಚುಲಿ ಸ್ವಲ್ಪ ವೀಡಿಯೋ ನಾನು ಶೋ ಮಾಡ್ತೀನಿ ಯಾವ ಥರ ಆಗಿದೆ. ಸೊ ಹಾಗೆ ಈಗ ಆ್ಯಕ್ಚುಲಿ ಈಗ ನೆಕ್ಸ್ಟ್ ಇವ್ರದ್ದು ಸ್ವಲ್ಪ ಕೊಳೆ ಸಂಬಂಧಪಟ್ಟಂತೆ, ಈಗ ಫಂಗಸ್ ಶಿಲೀಂಧ್ರ ಸಂಬಂಧಪಟ್ಟಂತೆ ಸ್ವಲ್ಪ ಸಮಸ್ಯೆ ಇದೆ. ಅದಕ್ಕೆ ನಮ್ದು ಈಗ MI ಪ್ರೌಡನ್ನು ನಾವು ಆ್ಯಕ್ಚುಲಿ ಡೋಸನ್ನು ಸಜೆಷನ್ ಮಾಡಿದ್ದೀವಿ. ಈಗ ನಾವು ಅದಕ್ಕೆ MI ಪ್ರೌಡನ್ನು ಕರೆಕ್ಟಾಗಿ ನಾವು ಇದಕ್ಕೆ ಹಾಕ್ಲಿಕ್ಕಿದ್ದೀವಿ, ಯಾವುದು ಕೊಳೆ ರೋಗಕ್ಕೆ ಅಥವಾ ಈ ಶಿಲೀಂಧ್ರ ಸಮಸ್ಯೆಗೆ. ಸೊ ಹಾಗೆ ಈ ತೋಟನ ಸ್ವಲ್ಪ ನಾವು ನೋಡ್ಕೊಳ್ಬೋದು. ಥ್ಯಾಂಕ್ ಯು. ಇಂಡಿಯಾ ಗ್ರೋ ಬ್ರ್ಯಾಂಡ್ ಕಳೆದ 13 ವರ್ಷದಿಂದ ಬ್ಯೂಟಿಫುಲ್ ಆದಂಥ ರಿಸಲ್ಟ್ನ ಕೊಡ್ತಾ ಬರ್ತಾ ಇದೆ. ನಿಮಗೆ ಈ ಪ್ರಾಡಕ್ಟ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ ಮಾಡಿ, ಅಥವಾ ನಿಮ್ಮ ಹತ್ತಿರದಲ್ಲಿ ಯಾರಾದರೂ ಇಂಡಿಯಾ ಗ್ರೋ ಪ್ರಾಡಕ್ಟ್ನ ಡಿಸ್ಟ್ರಿಬ್ಯೂಟರ್ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ.